ಬಿಜೆಪಿ ಅತೃಪ್ತರ ಸಮಾವೇಶಕ್ಕೆ ಸಹಕಾರ ಕೊಟ್ಟ ಆರೋಪದಡಿಯಲ್ಲೇ ರಾಜ್ಯ ಬಿಜೆಪಿಯ ಹೆಡ್ ಕ್ವಾರ್ಟರ್ಸ್ನಲ್ಲಿದ್ದಂತಹ ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ. ಕಂಪ್ಯೂಟರ್ ಆಪರೇಟರ್ ಮಲ್ಲಿಕಾರ್ಜುನ ವಜಾಗೆ ಬಿಎಸ್ವೈ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸಂಜೆಯೇ ಬಿಎಸ್ವೈ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಮಾವೇಶದ ಕರಪತ್ರದ ಡ್ರಾಫ್ಟ್ ಅನ್ನ ಸಿದ್ಧಪಡಿಸಿದ ಆರೋಪ ಹಾಗೆ ನಾಯಕರುಗಳಿಗೆ ಅದನ್ನ ಇಮೇಲ್ ಮಾಡಿದ ಆರೋಪದ ಅಡಿಯಲ್ಲಿ ಇವರನ್ನ ವಜಾ ಮಾಡೋಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಮಲ್ಲಿಕಾರ್ಜುನ ಅವರನ್ನ ವಜಾ ಮಾಡಲಾಗಿದೆ. ಇವರು ಏನು ಮಲ್ಲಿಕಾರ್ಜುನ ಇದ್ದಾರೆ, ಬಿಜೆಪಿ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಮಲ್ಲಿಕಾರ್ಜುನ ಇವರು ಸಂತೋಷ್ ಜಿ ಅವರ ಬೆಂಬಲಿಗ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. RSS ಹಾಗೂ ಬಿಜೆಪಿ ಮಧ್ಯೆ ಕೊಂಡಿಯಾಗಿ ಏನು ರಾಜ್ಯ ಬಿಜೆಪಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿದ್ರು, ಈಗ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ ಸಂತೋಷ್ ಜಿ. ಅವರ ಬೆಂಬಲಿಗ ಅಂತ ಹೇಳಲಾಗ್ತಾ ಇದೆ. 10 ವರ್ಷಗಳಿಂದ ಬಿಜೆಪಿ ಕಚೇರಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ನಿವಾಸಿ ಮಲ್ಲಿಕಾರ್ಜುನ ಇವರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಇವರನ್ನ ವಜಾ ಮಾಡಲಾಗಿದೆ. ಸಸ್ಪೆಂಡ್ ಅಲ್ಲ, ಇವರನ್ನ ವಜಾನೆ ಮಾಡಲಾಗಿದೆ. ಬಿಎಸ್ವೈ ಸೂಚನೆಯ ಮೇರೆಗೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ನಿನ್ನೆ ಸಂಜೆಯೇ ಬಿಎಸ್ವೈ ಈ ರೀತಿಯ ಸೂಚನೆಯನ್ನ ಕೊಟ್ಟಿರುವಂತದ್ದು, ಮಲ್ಲಿಕಾರ್ಜುನ ಅವರನ್ನ ಸಸ್ಪೆಂಡ್ ಮಾಡಿ ಅಂತ. ಯಾಕೆ ಅಂತ ಹೇಳಿದ್ರೆ, ಈಶ್ವರಪ್ಪನವರ ಸಂಚಾಲನೆಯಲ್ಲಿ ನಡೆದಂತಹ ಬಿಜೆಪಿ ಅತೃಪ್ತರ ಸಭೆ ಏನಿದೆ, ಇದು ಡೈರೆಕ್ಟ್ ಆಗಿ ಇದು ಯಡಿಯೂರಪ್ಪ ವಿರುದ್ಧ ನಡೆದಂತಹ ಸಭೆ. ಈ ಸಭೆಗೆ ಬೇಕಾದಂತಹ ಕರಪತ್ರದ ಡ್ರಾಫ್ಟ್ ಏನಿದೆ, ಕರಡು ಪ್ರತಿ ಏನಿದೆ, ಇದನ್ನ ತಯಾರಿ ಮಾಡಿಕೊಟ್ಟಿದ್ದು ಮಲ್ಲಿಕಾರ್ಜುನ. ಹಾಗೆ ಇದನ್ನ ಬೇರೆ ಬೇರೆ ಬಂಡಾಯ ನಾಯಕರಿಗೆ ಇಮೇಲ್ ಮಾಡಿದ್ದು ಕೂಡ ಮಲ್ಲಿಕಾರ್ಜುನ ಅವರು. ಸೊ ಈಶ್ವರಪ್ಪನವರಿಗೆ ಇವರಿಂದ ಹೆಲ್ಪ್ ಆಗಿದೆ. ಹೀಗಾಗಿ ಇವರನ್ನ ವಜಾ ಮಾಡಬೇಕು ಅಂತ ಯಡಿಯೂರಪ್ಪ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖವಾಗಿರುವ ವಿಚಾರ, ಇವರು ಈ ಹಿಂದೆ ರಾಜ್ಯ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದಂತಹ, ಈಗ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಸಂತೋಷ್ ಜಿ ಅವರ ಬೆಂಬಲಿಗ. ಹೀಗಾಗಿ ಇವರು ಈಶ್ವರಪ್ಪನವರಿಗೆ ಸಹಾಯವನ್ನ ಮಾಡಿರುವಂಥದ್ದು. ಈ ಹಿಂದೆ ಈಶ್ವರಪ್ಪ ರಾಜ್ಯಾಧ್ಯಕ್ಷರು ಹಾಗೂ ಸಂತೋಷ್ ಜಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾಗ ಬಿಎಸ್ವೈ ವಿರುದ್ಧ ಸಾಕಷ್ಟು ಇವರು ಕತ್ತಿಯನ್ನ ಮಸದಿದ್ರು ಅನ್ನುವಂಥ ಆರೋಪ ಇವರಿಬ್ಬರ ಮೇಲೆ ಕೂಡ ಇರುವಂಥದ್ದು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಮಲ್ಲಿಕಾರ್ಜುನ ಅವರನ್ನ ವಜಾ ಮಾಡಲಾಗಿರುವಂಥದ್ದು 2 ಕಾರಣ. ಒಂದು, ಇಲ್ಲಿ ಕರಪತ್ರವನ್ನ ರೆಡಿ ಮಾಡಿಕೊಟ್ಟಿದ್ದಾರೆ, ಡ್ರಾಫ್ಟ್ ಅನ್ನ ತಯಾರು ಮಾಡಿಕೊಟ್ಟಿದ್ದಾರೆ ಹಾಗೂ ಇದನ್ನು ನಾಯಕರಿಗೆ ಇಮೇಲ್ ಮಾಡಿದ್ದಾರೆ ಅನ್ನುವಂಥ ಆರೋಪ. ಹೀಗಾಗಿ ಇವ್ರನ್ನ ಇಲ್ಲಿ ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಬಿಎಸ್ವೈ ವಿರೋಧಿಯಾಗಿರುವಂಥ ಸಂತೋಷ್ ಜಿ ಅವರ ಬೆಂಬಲಿಗ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ನಾವೀಗ ಸ್ಕ್ರೀನ್ ಮೇಲೆ ಬೇರೆ ಬೇರೆ ನಾಯಕರುಗಳ ಪಕ್ಕ ಆತ ನಿಂತ್ಕೊಂಡು ಫೋಟೋವನ್ನು ತೆಗೆಸ್ಕೊಂಡಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಈತ ಹಾವೇರಿಯ ಬ್ಯಾಡಗಿ ಮೂಲದ ವ್ಯಕ್ತಿ ಮಲ್ಲಿಕಾರ್ಜುನ. ಕಳೆದ 10 ವರ್ಷಗಳಿಂದ ರಾಜ್ಯ ಬಿಜೆಪಿಯ ಹೆಡ್ ಕ್ವಾರ್ಟರ್ಸ್ ಮಲ್ಲೇಶ್ವರಂನಲ್ಲಿರುವಂತಹ ಜಗನ್ನಾಥ ಭವನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇದೀಗ ಇವರನ್ನ ವಜಾ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈಗ ನಮ್ಮ ಪ್ರತಿನಿಧಿ ಆನಂದ ಬೈದನಮನೆ ಯಡಿಯೂರಪ್ಪ ಅವರ ಡಾಲರ್ಸ್ ಕಾಲೋನಿ ನಿವಾಸ ಧವಳಗಿರಿ ಬಳಿಯಿಂದ ಲೈವ್ ಇದ್ದಾರೆ. ಆನಂದ್, ಇಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅಂತ ನಾಯಕರು ಹೇಳಿರ್ತಾರೆ, ಇವರು ಅದನ್ನ ರೆಡಿ ಮಾಡಿಕೊಟ್ಟಿರ್ತಾರೆ, ಇಮೇಲ್ ಮಾಡಿರ್ತಾರೆ. ನಾಯಕರ ವಿರುದ್ಧ ಕ್ರಮಕ್ಕೆ ಮುಂದಾಗದ ಬಿಎಸ್ವೈ ಇವರ ಮೇಲೆ ಯಾಕೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಅಂತ, ಕೆಲಸ ಮಾಡೋ ಒಬ್ಬ ಸಿಬ್ಬಂದಿ ಮೇಲೆ? ಏನು ಬೆಂಗಳೂರಲ್ಲಿ ನಿನ್ನೆ ನಡೆದಿರತಕ್ಕಂಥ ಅತೃಪ್ತರ ನಾಯಕರ ಸಭೆ ಇದ್ದಿತ್ತು. ಆ ಸಮಾವೇಶಕ್ಕೆ ಪೂರಕವಾಗುವಂತೆ ಕರಪತ್ರಗಳನ್ನ ಡ್ರಾಫ್ಟ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ನಾಯಕರು ಹಾಕಿರ್ತಕ್ಕಂಥ ಆರೋಪದ ಮೇಲೆ ಏನು BL ಸಂತೋಷ್ ಏನಿದ್ದಾರೆ, ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿರುವ ಸಂತೋಷ್ ಅವರ ಏನು ಬೆಂಬಲಿಗ ಅನ್ನೋ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಅವರನ್ನ ಕೆಲಸದಿಂದ ವಜಾ ಮಾಡಲಿಕ್ಕೆ BS ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಡೀ ಸಮಾವೇಶದ ಹಿಂದೆ ಇರತಕ್ಕಂಥದ್ದು ಕಾರ್ಯದರ್ಶಿ ಆಗಿರುವಂತ ಬಿತೋಸ್ ಅಂತಕ್ಕಂಥ ಆರೋಪವನ್ನು ಯಡಿಯೂರಪ್ಪ ಅವರು ಮಾಡಿದ್ರು. ಹಾಗಾಗಿ ಸಂತೋಷ್ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯವಾಗದಿರತಕ್ಕಂಥ ಯಡಿಯೂರಪ್ಪನವರು ಈಗ ಅವರ ಬೆಂಬಲಿಗರು ಅಂದ್ರೆ ಆಫೀಸಲ್ಲಿ ಕೆಲಸ ಮಾಡತಕ್ಕಂಥ ಹುಡುಗರ ಮೇಲೆ ಆಕ್ಷನ್ ತಗೊಳ್ತಕ್ಕಂಥ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರು. ಹಾಗಾಗಿ ಇವತ್ತು ಏನು ಕಳೆದ 10 ವರ್ಷಗಳಿಂದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಮಲ್ಲಿಕಾರ್ಜುನ ವಜಾ ಮಾಡಲಿಕ್ಕೆ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ದಾರೆ. ಇವ್ರ ಮೇಲೆ ಒಂದು ಆರೋಪವನ್ನು ಮಾಡಲಾಗಿದೆ. ಅಂದ್ರೆ ಇನ್ನು ನಡೆದಿರತಕ್ಕಂಥ ಏನು ಸಮಾವೇಶಕ್ಕೆ ಬೇಕಾಗಿರ್ತಕ್ಕಂಥ ಕರಪತ್ರದ ಡ್ರಾಫ್ಟ್ ರೆಡಿ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ನಾಯಕರುಗಳಿಗೆ ಬಿಜೆಪಿ ಕಚೇರಿಯಿಂದ ಮೇಲ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಹೊರಿಸಲಾಗಿದೆ. ಹಾಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ ನಾಳೆಯಿಂದ ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿ ನಿನ್ನೆ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಕೆಲಸಕ್ಕೆ ಬರದಂತೆ ಅವರಿಗೆ ಮಲ್ಲಿಕಾರ್ಜುನರಿಗೆ ನಿರ್ದೇಶನ ಕೂಡ ಕೊಡಲಾಗಿದೆ. ಒಂದಂತೂ ಸ್ಪಷ್ಟ, ಏನು BL ಸಂತೋಷ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಅವರ ಬೆಂಬಲಿಗರು ಯಾರ್ಯಾರಿದ್ದಾರೋ, ಏನು ಬಿಜೆಪಿ ಕಚೇರಿ ಬಹಳ ಜನ ಕೆಲಸ ಮಾಡ್ತಿದ್ರು, ಅವರೆಲ್ಲರಿಗೂ ಕೂಡ ಒಂದು ರೀತಿ ಅವರ ಹಾಲಿಂದ ಹೊರಹಾಕುವಂತ ಪ್ರಯೋಗ.
ಎಸ್, ನಮ್ಮ ಪ್ರತಿನಿಧಿ ಆನಂದ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಯಾವ ರೀತಿಯಾಗಿ ಯಡಿಯೂರಪ್ಪನವರು ಈ ರೀತಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅಂತ. ಇಡೀ ಭಿನ್ನರ ಸಂಚಾಲನೆಯಲ್ಲಿ ಏನು ಯಡಿಯೂರಪ್ಪ ವಿರುದ್ಧದ ಏನು ಬಣ ಈಗ ರೂಪುಗೊಳ್ತಾ ಇದೆ, ಇದರ ಒಂದು ಸಂಚಾಲನೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ, ಹಿಂದಿನ ರಾಜ್ಯ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಕೂಡ ಆಗಿದ್ದಂತಹ ಸಂತೋಷ್ ಜಿ ಅಥವಾ BL ಸಂತೋಷ್ ಅವರು ಪ್ರಮುಖ ಶಕ್ತಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು BSYಗಿರುವಂಥ ಅನುಮಾನ. ಹಾಗಾಗಿ ಅವರ ವಿರುದ್ಧ ಏನೂ ಮಾಡಲು ಸಾಧ್ಯವಾಗದೆ ಅವರ ಜೊತೆ ಗುರುತಿಸಿಕೊಂಡಿರುವಂಥ ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ಹುಡುಗರ ಹೊಟ್ಟೆಗೆ BSY ಹೊಡಿತಾ ಇದ್ದಾರೆ ಅನ್ನುವಂಥದ್ದು ಈಗ BSY ವಿರುದ್ಧ ಮಾಡಲಾಗ್ತಿರುವಂಥ ಆರೋಪ. ಆಫೀಸಲ್ಲಿ ಒಬ್ಬ ಕೆಲಸ ಮಾಡುವಂತಹ IT ವಿಭಾಗದಲ್ಲಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನು, ಸಿಬ್ಬಂದಿಯನ್ನು ಕೆಲಸದಿಂದ ವಜಾ ಮಾಡಿದ ಕೂಡಲೇ ಯಡಿಯೂರಪ್ಪ ಏನು ಸಾಧಿಸ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಇದು ಒಂದು ಮಾಜಿ ಮುಖ್ಯಮಂತ್ರಿ ಕೂಡ ಆಗಿ ಹಾಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಆಗಿರುವಂಥ, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನು ಹೊತ್ತಿರುವಂತಹ ವ್ಯಕ್ತಿಗೆ ಶೋಭೆ ತರುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಪ್ರಶ್ನೆ.